ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 22/9/2019 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ, ಡಿ ಗ್ರೇಟರ್ ದೆನ್ ಸಿ, ಸಿ ಗ್ರೇಟರ್ ದೆನ್ ಬಿ ಮತ್ತು ಬಿ ಗ್ರೇಟರ್ ದೆನ್ ಎ ಆದರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಇದರ ಉತ್ತರ ಆಯ್ಕೆ 3, ಎ ಗ್ರೇಟರ್ ದೆನ್ ಸಿ. 2ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿ ರೂಪಾಯಿ 400ಕ್ಕೆ ಕುರ್ಚಿಯನ್ನು ಖರೀದಿಸಿ ಮತ್ತು ಅದನ್ನು 500 ರೂಪಾಯಿಗೆ ಮಾರಾಟ ಮಾಡಿದರೆ ಅವನು ಗಳಿಸಿದ ಪ್ರತಿಶತ ಲಾಭಾಂಶ ಎಷ್ಟು? ಇದರ ಉತ್ತರ ಆಯ್ಕೆ 2, 25%. ಬಿಡಿಸುವ ವಿಧಾನವನ್ನು ಗಮನಿಸಿ. 81:9. ಹಾಗಾದರೆ 145 ಅನುಪಾತ ಎಷ್ಟು? ಇದರ ಉತ್ತರ ಆಯ್ಕೆ 2, 12. ಬಿಡಿಸುವ ವಿಡಿಯೋವನ್ನು ಪೌಸ್ ಮಾಡಿ ಗಮನಿಸಿ. 4ನೇ ಪ್ರಶ್ನೆ, ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್ ನಡೆದು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದರೆ ನಂತರ ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಇದರ ಉತ್ತರ ಆಯ್ಕೆ 1, 5 ಕಿಲೋಮೀಟರ್. ಬಿಡಿಸುವ ವಿಧಾನವನ್ನು ಗಮನಿಸಿ. 5ನೇ ಪ್ರಶ್ನೆ, ಎ ಮತ್ತು ಬಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು 20 ದಿನಗಳನ್ನು ತೆಗೆದುಕೊಳ್ಳುವನು. ಹಾಗಾದರೆ ಎಯು ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುವನು? ಇದರ ಉತ್ತರ ಆಯ್ಕೆ 4, 60 ದಿನಗಳು. ಬಿಡಿಸುವ ವಿಧಾನವನ್ನು ಗಮನಿಸಿ. 6ನೇ ಪ್ರಶ್ನೆ, CMW DNW ಆದರೆ AKU ಏನಾಗುತ್ತದೆ? ಇದರ ಉತ್ತರ ಆಯ್ಕೆ 3, BLV ಇದರ ಉತ್ತರವಾಗಿದೆ. ಬಿಡಿಸುವ ವಿಧಾನವನ್ನು ಗಮನಿಸಿ. 7ನೇ ಪ್ರಶ್ನೆ, ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ತುಂಬಿರಿ. 1, 4, 9, 16, 25, 36, 49. ಇದರ ಉತ್ತರ ಆಯ್ಕೆ 3, 64. ಬಿಡಿಸುವ ವಿಧಾನವನ್ನು ಗಮನಿಸಿ. 8ನೇ ಪ್ರಶ್ನೆ, ಮೋಹಿನಿಯಟ್ಟಂ ನೃತ್ಯವು ಯಾವ ರಾಜ್ಯದೊಂದಿಗೆ ಸಂಬಂಧ ಹೊಂದಿದೆ? ಇದರ ಉತ್ತರ ಆಯ್ಕೆ ಸಿ, ಕೇರಳ ರಾಜ್ಯ. 9ನೇ ಪ್ರಶ್ನೆ, ಕನ್ನಡ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದರ ಉತ್ತರ ಆಯ್ಕೆ ಸಿ, ಆಲೂರು ಎ ವೆಂಕಟರಾವ್. 10ನೇ ಪ್ರಶ್ನೆ, ಗ್ರ್ಯಾಮಿ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಬಿ, ಸಂಗೀತ. 11ನೇ ಪ್ರಶ್ನೆ, ಬಾಂಬೆ ಗೆಜೆಟಿಯರ್ ಅನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು? ಇದರ ಉತ್ತರ ಆಯ್ಕೆ ಎ, 1894. 12ನೇ ಪ್ರಶ್ನೆ, ಮಾಡು ಇಲ್ಲವೇ ಮಡಿ ಎಂಬ ಘೋಷ ವಾಕ್ಯ ನೀಡಿದವರು ಯಾರು? ಇದರ ಉತ್ತರ ಆಯ್ಕೆ ಬಿ, ಮಹಾತ್ಮ ಗಾಂಧೀಜಿಯವರು. 13ನೇ ಪ್ರಶ್ನೆ, ಯಾವ ವರ್ಷದಲ್ಲಿ SEBIಯು ಪ್ರಾರಂಭವಾಯಿತು? ಇದರ ಉತ್ತರ ಆಯ್ಕೆ ಬಿ, 1992ರಲ್ಲಿ. 14ನೇ ಪ್ರಶ್ನೆ, ತಾಳಿಕೋಟೆ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು? ಇದರ ಉತ್ತರ ಆಯ್ಕೆ ಸಿ, ಕ್ರಿಸ್ತಶಕ 1565ರಲ್ಲಿ. 15ನೇ ಪ್ರಶ್ನೆ, ಈ ಕೆಳಗಿನ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪತ್ತಿಯಾಗುತ್ತದೆ? ಇದರ ಉತ್ತರ ಆಯ್ಕೆ ಡಿ, ಕೇರಳ ರಾಜ್ಯ. 16ನೇ ಪ್ರಶ್ನೆ, ಇಂಡಿಯಾ ಹೌಸ್ ಭಾರತದ ಮನೆ 1905ರಲ್ಲಿ ಲಂಡನ್ನಲ್ಲಿ ಯಾರು ಪ್ರಾರಂಭಿಸಿದರು? ಇದರ ಉತ್ತರ ಆಯ್ಕೆ ಎ, ಶ್ಯಾಮ್ಜಿ ಕೃಷ್ಣವರ್ಮ. 17ನೇ ಪ್ರಶ್ನೆ, ರೋಮ್ ನಗರವು ಯಾವ ನದಿಯ ದಡದಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ, ಟೀಬರ್. 18ನೇ ಪ್ರಶ್ನೆ, ಕುವೆಂಪು ವಿಶ್ವವಿದ್ಯಾಲಯವು ಎಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ, ಶಿವಮೊಗ್ಗ. 19ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ? ಇದರ ಉತ್ತರ ಆಯ್ಕೆ ಸಿ, ಗ್ರೀನ್ಲ್ಯಾಂಡ್. 20ನೇ ಪ್ರಶ್ನೆ,
ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಎ ಕರ್ನಾಟಕ ರಾಜ್ಯ. 21ನೇ ಪ್ರಶ್ನೆ, ಗೋಬಿ ಮರುಭೂಮಿ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ ಚೀನಾ. 22ನೇ ಪ್ರಶ್ನೆ, ಯುನೆಕ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಸಿ ಬ್ಯಾಡ್ಮಿಂಟನ್. 23ನೇ ಪ್ರಶ್ನೆ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2019ರಲ್ಲಿ ಅತ್ಯಂತ ಚಲನಚಿತ್ರ ಸ್ನೇಹಿ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿದ್ದು? ಆಯ್ಕೆ ಸಿ, ಇದರ ಉತ್ತರ ಉತ್ತರಾಖಂಡ್. 24ನೇ ಪ್ರಶ್ನೆ, ಶ್ರೀಲಂಕಾ ದೇಶವು ಸ್ವಾತಂತ್ರ್ಯ ಪಡೆದ ವರ್ಷ? ಇದರ ಉತ್ತರ ಆಯ್ಕೆ ಸಿ 1948ರಲ್ಲಿ. 25ನೇ ಪ್ರಶ್ನೆ, ನಿಂಬೆಯಲ್ಲಿರುವ ವಿಟಮಿನ್ ಯಾವುದು? ಇದರ ಉತ್ತರ ಆಯ್ಕೆ ಸಿ ವಿಟಮಿನ್ ಸಿ. 26ನೇ ಪ್ರಶ್ನೆ, ಕೆಂಪು ಭಾರತೀಯರು ರೆಡ್ ಇಂಡಿಯನ್ಸ್ ಯಾವ ಖಂಡದ ಸ್ಥಳೀಯ ನಿವಾಸಿಗಳಾಗಿದ್ದಾರೆ? ಇದರ ಉತ್ತರ ಆಯ್ಕೆ ಬಿ ಉತ್ತರ ಅಮೇರಿಕಾ. 27ನೇ ಪ್ರಶ್ನೆ, ವೋಲ್ಗಾ ನದಿಯು ಯಾವ ದೇಶದಲ್ಲಿದೆ? ಇದರ ಉತ್ತರ ಆಯ್ಕೆ ಸಿ ರಷ್ಯಾ. 28ನೇ ಪ್ರಶ್ನೆ, ಶಹತೂಷ್ ಶಾಲುಗಳ ಗುಣಮಟ್ಟ ಮತ್ತು ಬೇಡಿಕೆಯು ಈ ಕೆಳಗಿನ ಯಾವ ಜಾತಿಯ ಚಿಗರೆ ಹುಲ್ಲೆಗಳಿಗೆ ಅಪಾಯವುಂಟು ಮಾಡಿದೆ? ಇದರ ಉತ್ತರ ಆಯ್ಕೆ ಬಿ ಚೀರು ಟಿಬೇಟಿಯನ್ ಹುಲ್ಲೆ. ಇದು ಇದರ ಉತ್ತರವಾಗಿದೆ. 29ನೇ ಪ್ರಶ್ನೆ, ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿದೆ. ಇದರ ಉತ್ತರ ಆಯ್ಕೆ ಎ. 30ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಇದು ಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿ ಇಲ್ಲ. ಆಯ್ಕೆ ಬಿ ಇದರ ಉತ್ತರವಾಗಿದೆ. 31ನೇ ಪ್ರಶ್ನೆ, ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು? ಇದರ ಉತ್ತರ ಆಯ್ಕೆ ಬಿ ದಿಸ್ಪುರ. 32ನೇ ಪ್ರಶ್ನೆ, ಉಪವಾಸ ಮುಷ್ಕರ ಹಂಗರ್ ಸ್ಟ್ರೈಕ್ ಸಮಯದಲ್ಲಿ ಈ ಕೆಳಗಿನ ಯಾವ ಭಾರತೀಯ ಕ್ರಾಂತಿಕಾರಿಗಳು ಜೈಲಿನಲ್ಲಿ ನಿಧನರಾದರು? ಇದರ ಉತ್ತರ ಆಯ್ಕೆ ಬಿ ಜತಿನ್ ದಾಸ್. 33ನೇ ಪ್ರಶ್ನೆ, ಮಾನವ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? ಇದರ ಉತ್ತರ ಆಯ್ಕೆ ಸಿ 98.6 ಫ್ಯಾರನೈಟ್. ಇದರ ಉತ್ತರವಾಗಿದೆ. 34ನೇ ಪ್ರಶ್ನೆ, ಈ ಕೆಳಗಿನ ಯಾವ ನದಿ ಯಾವ ದಿನವನ್ನು ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನವೆಂದು ಆಚರಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ 2ನೇ ಏಪ್ರಿಲ್ನಲ್ಲಿ ಪೊಲೀಸ್ ಧ್ವಜ ದಿನವೆಂದು ಆಚರಿಸಲಾಗುತ್ತದೆ. ಇದರ ಉತ್ತರ ಆಯ್ಕೆ ಬಿ ಆಗಿದೆ. 35ನೇ ಪ್ರಶ್ನೆ, ಇಂದಿರಾ ಪಾಯಿಂಟ್ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ ನಿಕೋಬಾರ್ನಲ್ಲಿದೆ. 36ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಉದ್ದದ ಮೂಳೆ ಯಾವುದು? ಇದರ ಉತ್ತರ ಆಯ್ಕೆ ಎ ಎಲುಬು. 37ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಿದ್ದು ಇದು ವಿಶ್ವ ಪರಂಪರೆಯ ತಾಣವೂ ಸಹ ಆಗಿದೆ? ಇದರ ಉತ್ತರ ಆಯ್ಕೆ ಬಿ ಅಸ್ಸಾಂ ರಾಜ್ಯ. 38ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಸಿ ಚೀನಾ ದೇಶದಲ್ಲಿ. 39ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಎಸ್.ಎಲ್. ಭೈರಪ್ಪನವರು ಕಾದಂಬರಿ ಅಲ್ಲ? ಇದರ ಉತ್ತರ ಆಯ್ಕೆ ಸಿ ಮರಳಿ ಮಣ್ಣಿಗೆ. ಇದು ಎಸ್.ಎಲ್. ಭೈರಪ್ಪನವರ ಕಾದಂಬರಿ ಅಲ್ಲ. 40ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಿಮಾಲಯ ಶ್ರೇಣಿಯ ಯಾವ ಪರ್ವತಗಳು ಭಾರತದಲ್ಲಿವೆ? ಇದರ ಉತ್ತರ ಆಯ್ಕೆ ಡಿ ನಂದಾದೇವಿ. 41ನೇ ಪ್ರಶ್ನೆ, ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು? ಇದರ ಉತ್ತರ ಆಯ್ಕೆ ಸಿ ಇಬುಕಿ.
42ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ನಗರವನ್ನು ಗೋಲ್ಡನ್ ಸಿಟಿ ಎಂದು ಕರೆಯಲಾಗುತ್ತದೆ? ಇದರ ಉತ್ತರ ಆಯ್ಕೆ ಡಿ ಜೈಸಲ್ಮೇರ್. ಆಯ್ಕೆ ಡಿ ಜೈಸಲ್ಮೇರ್. 43ನೇ ಪ್ರಶ್ನೆ, ವೈರಾಯ್ಡುಗಳು ಈ ಕೆಳಗಿನ ಯಾವುದರಲ್ಲಿ ರೋಗ ಉಂಟು ಮಾಡುತ್ತದೆ? ಸಸ್ಯಗಳಲ್ಲಿ. ಇದರ ಉತ್ತರ ಆಯ್ಕೆ ಸಸ್ಯಗಳು. 44ನೇ ಪ್ರಶ್ನೆ, ಈ ಕೆಳಗಿನ ದೇಶಗಳಲ್ಲಿ ಯಾವುದು ಭಾರತ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ? ಇದರ ಉತ್ತರ ಆಯ್ಕೆ ಬಿ EU ಇದರ ಉತ್ತರವಾಗಿದೆ. 45ನೇ ಪ್ರಶ್ನೆ, ಓಝೋನ್ ವಲಯವು ಎಲ್ಲಿದೆ? ಇದರ ಉತ್ತರ ಸಿ ವಾಯುಮಂಡಲ. 46ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಓಝೋನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಇದರ ಉತ್ತರ ಆಯ್ಕೆ ಸಿ ಕ್ಲೋರಿನ್. 47ನೇ ಪ್ರಶ್ನೆ, ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೂತಾನ್ನಲ್ಲಿ ಕೆಳಗಿನ ಯಾವ ಕಾರ್ಡ್ ಬಿಡುಗಡೆಗೊಳಿಸಿದರು? ಇದರ ಉತ್ತರ ಆಯ್ಕೆ ಬಿ ರೂಪೇ. 48ನೇ ಪ್ರಶ್ನೆ, ಭಾರತೀಯ ರೈಲ್ವೆಯ ಉದಯ್ ಎಕ್ಸ್ಪ್ರೆಸ್ ಡಬಲ್ ಡೆಕ್ಕರ್ ಏರ್ ಕಂಡೀಷನ್ಡ್ ಯಾತ್ರಿ ಈ ಕೆಳಗಿನವುಗಳಲ್ಲಿ ನಡುವೆ ಚಲಿಸುತ್ತದೆ? ಇದರ ಉತ್ತರ ಆಯ್ಕೆ ಸಿ ಎ ಮತ್ತು ಬಿ ವಿಶಾಖಪಟ್ಟಣ ಮತ್ತು ವಿಜಯವಾಡ, ಬೆಂಗಳೂರು ಮತ್ತು ಕೊಯಮತ್ತೂರು. ಇದು 2 ಎ ಮತ್ತು ಬಿ ಉತ್ತರವು ಸರಿಯಾಗಿದೆ. ಇದರ ಉತ್ತರ ಆಯ್ಕೆ ಸಿ ಎ ಮತ್ತು ಬಿ 2. 49ನೇ ಪ್ರಶ್ನೆ, ಇವರುಗಳಲ್ಲಿ ಯಾರು ರಾಜ್ಯಪಾಲರುಗಳನ್ನು ನೇಮಿಸುತ್ತಾರೆ? ಇದರ ಉತ್ತರ ಆಯ್ಕೆ ಬಿ ರಾಷ್ಟ್ರಪತಿ. 50ನೇ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಕಾರ ಮತದಾನ ಕನಿಷ್ಠ ವಯಸ್ಸು ಎಷ್ಟು? ಇದರ ಉತ್ತರ ಆಯ್ಕೆ ಬಿ 18 ವರ್ಷಗಳು. ಥ್ಯಾಂಕ್ ಯು ಫ್ರೆಂಡ್ಸ್.